ಸರ್ ಇವತ್ತು ನಮ್ಮ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧೀಜಿ ಬಂದಿದ್ದಾರೆ ಆಲ್ರೆಡಿ ಬಂದು ಇಳಿದಿದ್ದಾರೆ ಅವರು ಮತ್ತು ನಮ್ಮ ಅಧ್ಯಕ್ಷರಾದಂತಹ AICC ಮಲ್ಲಿಕಾರ್ಜುನ್ ಖರ್ಗೆಜಿ ಬರ್ತಾ ಇದ್ದಾರೆ. ಏನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಮತ ಕಳ್ಳತನ ಎಲ್ಲಾಗಿದೆ ನಮ್ಮ ಬೆಂಗಳೂರು ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿ ಆಗಿದೆ. ಅಲ್ಲಿ ಬಂದ್ಬಿಟ್ಟು MP ಎಲೆಕ್ಷನ್ ಅಲ್ಲಿ ಮತ ಕಳ್ಳತನ ನಡೆದಿದೆ. ಆ ಕಳ್ಳತನದಿಂದ ಅದರಲ್ಲಿ ಬಂದ್ಬಿಟ್ಟು ನಮ್ಮ ಮನ್ಸೂರ್ ಅಲಿ ಖಾನ್ ಬಹಳನೇ ಕಮ್ಮಿ ಓಟಿಂದ ಸೋಲಿದ್ದಾರೆ. ಯಾಕೆ ಸೋಲಾಗಿದೆ ಅಂತ ಹೇಳ್ಬಿಟ್ಟು ನಾವು ಇನ್ಕ್ವೈರಿ ಮಾಡಿದಾಗ ಅದರಲ್ಲಿ ಮತ ಕಳ್ಳತನ ಆಗಿದೆ. ಆ ಮತ ಕಳ್ಳತನ ಮಹದೇವಪುರ, ವೈಟ್ ಫೀಲ್ಡ್ ಮತ್ತು ರಾಜಾಜಿನಗರದಲ್ಲಿ ಆಗಿದೆ. ಅದ್ ಯಾವ ತರ ಆಗಿದೆ, ಯಾವ ತರ ನಡೆದಿದೆ ಕಳ್ಳತನ ಅಂತ ಹೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧೀಜಿ ಅವರು ಇನ್ಕ್ವೈರಿ ಮಾಡಿದ್ದಾರೆ. ಇನ್ಕ್ವೈರಿ ಮಾಡಿ 100% ಅದರ ಸಬೂತು ಏನು ದಾಖಲೆ ಜೊತೆಗೆ ಬರ್ತಾ ಇದ್ದಾರೆ. ಬಂದು ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು ನಾವು ಕಾಯ್ತಾ ಇದ್ದೀವಿ. ಇಲ್ಲಿ ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ಅವ್ರು ಬಂದಿದ ತಕ್ಷಣ ಯಾವ ತರ ಕಳ್ಳತನ ಆಗಿದೆ, ಎಲ್ಲೆಲ್ಲ ಆಗಿದೆ, ಏನೇನು ಓಟ್ಸ್ ಅಲ್ಲಿ ಕಳ್ಳತನ ಆಗಿದೆ ಅದೆಲ್ಲವನ್ನು ತಿಳಿಸ್ಕೊಡ್ತಾರೆ. ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಏನ್ ನಮ್ಮ ಕ್ಷೇತ್ರದ MLA ಮತ್ತು ಹ್ಯಾಟ್ರಿಕ್ MLA ಮತ್ತು ಸಚಿವರಾಗಿದ್ದಾರೆ. ಅವರು ನಮ್ಗೆ ಆದೇಶ ಕೊಟ್ಟಿದ್ದಾರೆ. ನಮ್ಮ ಮೈನಾರಿಟಿ ಚೇರ್ಮನ್ ಆದಂತ ಜಬ್ಬಾರ್ ಸಾರು ಅವರು ನಮ್ಗೆ ಆದೇಶ ಕೊಟ್ಟಿದ್ದಾರೆ. ಆದಷ್ಟು ಜನ ಸೇರಿಸಿ ಆದಷ್ಟು ನಮ್ಮ ಪ್ರೋಗ್ರಾಮ್ಗೆ ಸಕ್ಸಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಆದೇಶ ಕೊಟ್ಟಿದ್ದಾರೆ. ಆ ಆದೇಶ ಮೇರೆಗೆ ನಾವೆಲ್ಲ ಸೇರಿ ಲಕ್ಷಾಂತರ ಜನ ಸೇರಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಕಮಿಟಿಯಿಂದಾನು ಸಾವಿರಾರು ಜನ ಸೇರಿದ್ದಾರೆ. ಬೆಂಗಳೂರು ಸೆಂಟ್ರಲ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ವತಿಯಿಂದಾನು ಸಾವಿರಾರು ಜನ ಸೇರಿದ್ದಾರೆ. ಸೇರ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಯಾವ ತರ ಇಲ್ಲಾಗಿದೆ ಅನ್ಯಾಯ, ಕರ್ನಾಟಕದಲ್ಲಿ ಯಾವ ತರ ಅನ್ಯಾಯ ಆಗಿದೆ, ಇಡೀ ದೇಶದಲ್ಲಿ ಯಾವ ಕಡೆನೂ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ನಾವು ಇವತ್ತು ಹಬ್ಬ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದ್ರೂ ಕೂಡ, ಇವತ್ತು ಶುಕ್ರವಾರ ಇದ್ರೂ ಕೂಡ ನಮ್ಮ ಪಾರ್ಟಿಗೋಸ್ಕರ ನಾವು ದುಡಿತಾ ಇದ್ದೀವಿ. ನಮಾಜ್ 1 hour ಲೇಟ್ ಮಾಡಿದ್ರು. ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಸ್ವಲ್ಪ ತಡವಾಗಿ ಮಾಡಿದ್ರು ಕೂಡ ಪಕ್ಷಕ್ಕೆ ಫಸ್ಟ್ ನಾವು ಕಷ್ಟ ಬೀಳ್ಬೇಕು, ಸಪೋರ್ಟ್ ಮಾಡಬೇಕು. ದೇಶ ಉಳಿದ್ರೆ, ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳ್ದಂಗೆ ಅಂತ ಹೇಳ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾಡಿನ ಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳಕ್ಕೆ ಬಯಸ್ತೀನಿ ಸರ್. ನಮ್ಮ ಹಕ್ಕು ಯಾರಿಗೂ ಬಿಟ್ಕೊಡಕ್ ಆಗಲ್ಲ. ನಮ್ಮ ಹಕ್ಕು ನಾವು ತಗೊಳ್ತೀವಿ. ಒಬ್ಬರಿಗೆ ಒಂದೇ ವೋಟ್ ಅಂತ ಹೇಳ್ಬಿಟ್ಟು ತಿಳಿಸೋ ಮುಖಾಂತರ ನಾವು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದು ಸಕ್ಸಸ್ ಆಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸರ್.